ನಮ್ಮ ಭೂಮಿಗೆ ಬರಗಾಲ ಬಂದಾಗ ನೀರನ್ನ ಆಕಾಶದಿಂದ ಭೂಮಿಗೆ ತಂದಂತಹ ಭಗೀರಥನ್ ಬಗ್ಗೆ ನಮ್ಮೆಲ್ರಿಗೂ ಗೊತ್ತಿದೆ. ಅಂಡ್ ಇಲ್ಲಿ ಈಕೆ ಮಾಡಿದ್ದೇನು ಅಂತ ಹೇಳ್ತೀನಿ. ನಮ್ಮ ಒಂದು ಮೊಬೈಲ್ ನಂಬರ್ಗೆ ಈ ರೀತಿ 10 ನಂಬರ್ಸೇ ಯಾಕಿರುತ್ತೆ ಗೊತ್ತಾ? ಅಂಡ್ ನಮ್ಮ ಖಾಲಿ ಕ್ರ್ಯಾಕ್ಸ್ ಯಾಕೆ ಬರ್ತಾವ ಅನ್ನೋ ವಿಷಯವನ್ನ ನೋಡೋಣ. ಇನ್ನ ಈ ವಿಡಿಯೋ ನೋಡಾದ್ಮೇಲೆ ನೀವು ಅನ್ನೋದೊಂದೇ. ಸೊ ಹಾಯ್ ಹಲೋ ಅಂಡ್ ವೆಲ್ಕಮ್ ಟು ಫ್ಯಾಕ್ಟ್ಸ್. ಸಂಕಲ್ಪ ಹೊಂದಿದ್ರೆ ನಮ್ಮ ಮುಂದೆ ಎಷ್ಟೇ ದೊಡ್ಡ ಬಂಡೆ ಇದ್ರು ಅದನ್ನ ಪುಡಿ ಮಾಡ್ಬೋದು ಅನ್ನೋ ಹಾಗೆ ಈ 55 ವರ್ಷವಿರೋ ಈಕೆ ಪಾತಾಳದಿಂದ ನೀರನ್ನ ತಂದಿರೋಂತ ಈ ಲೇಡಿ ಭಗೀರಥೆಯ ಬಗ್ಗೆ ನಿಮ್ಗೆ ಗೊತ್ತಾ? ನಮ್ಮ ಕರ್ನಾಟಕಕ್ಕೆ ಸೇರಿರೋ ಈಕೆ 55 ವರ್ಷದ ಗೌರಿ ನಾಯಕ್ ಅಂತ. ತನ್ನ ಹಸ್ಬೆಂಡ್ ತೀರ್ಕೊಂಡಿರ್ತಾರೆ. ಆದ್ರೆ ತಾನು ಬದುಕ್ಬೇಕು ಅನ್ಕೊಂಡ್ರೆ ಆಹಾರ ಬೇಕು. ಆದ್ರಿಂದಾಕೆ ಅಲ್ಲಿ ವ್ಯವಸಾಯ ಮಾಡ್ಬೇಕು. ಆದ್ರೆ ವ್ಯವಸಾಯ ಮಾಡೋದಕ್ಕೂ ಕೂಡ ಸುತ್ತಮುತ್ತ ಚುಕ್ಕಿಯಷ್ಟು ನೀರು ಕೂಡ ಇಲ್ಲ. ಇನ್ನ ಆ ಊರಲ್ಲಿ ಸಹಾಯ ಕೇಳಿದ್ರು ಯಾರು ಸಹಾಯ ಮಾಡಿಲ್ವಂತೆ. ಸೊ ಅವಸರಕ್ಕೆ ಬೇಕಾದಷ್ಟು ನೀರಾದ್ರೂ ಬೇಕಂದ್ರೆ ಒಂದ್ ಬಾವಿ ಆದ್ರೂ ಇರ್ಬೇಕು. ಬಾವಿ ಹಾಕ್ಸೋದಕ್ಕೆ ಹಣವೂ ಕೂಡ ಇಲ್ಲ. ಇನ್ನಾಕೆ ಹೊಟ್ಟೆಲ್ ಉರಿತಿರೋ ಬಾಧೆಗೆ ಆಕೆ ಒಬ್ರೆ ಆ ಬಾವಿಯನ್ನ ಹಗಿಯೋದಕ್ಕೆ ನಿರ್ಣಯ ಮಾಡ್ತಾರೆ. ಒಬ್ಬ ಡೈಲಿ ಕೆಲಸ ಮಾಡೋಂತ ವ್ಯಕ್ತಿಗೆ ಸಂಜೆ ಆಗೋದ್ರೊಳಗೆ ಸೊಂಟ ಮೊಣಕಾಲ್ ಹಿಡ್ಕೊಳ್ಳುತ್ತೆ. ಆದ್ರೆ ಈಕೆ 50 ವರ್ಷಕ್ಕೂ ಹೆಚ್ಚಿನ ವಯಸ್ಸಲ್ಲಿ ತನ್ನ ನೋವನ್ನ ಸಹಿಸ್ಕೊಳ್ತಾ ಒಬ್ರೆ 90 ದಿನ ಕಷ್ಟಪಟ್ಟು 60 ಅಡಿ ಬಾವಿ ತೊಡಿ ತನ್ನ ಹೊಲಕ್ ನೀರ್ ಬಿಟ್ಟು ವ್ಯವಸಾಯವನ್ನ ಶುರು ಮಾಡ್ತಾರೆ. ಸೊ ಈಕೆ ಮಾಡಿದ ಕೆಲಸ ಹೇಗನ್ನಿಸ್ತೇಳಿ? ಈಕೆಗೊಂದು ಲೈಕ್ ಮಾಡ್ಲೇಬೇಕು. ಹ್ಯಾಟ್ಸ್ ಆಫ್. ನಮ್ಮ ದೇಶದಲ್ಲಿ ಬಳಸುವಂತ ಮೊಬೈಲ್ ನಂಬರ್ಸ್ಗೆ 10 ನಂಬರ್ಸೇ ಯಾಕಿರ್ತಾವ ಗೊತ್ತಾ? ನಮ್ಮ ಕಂಟ್ರಿ ಕೋಡ್ 91. ಅದ್ ಬಿಟ್ಟು ಮಿಕ್ಕಿರೋ ನಂಬರ್ಸೇ 10 ನಂಬರ್ಸ್. ಹೀಗೆ ಯಾಕಂತ ನೋಡೋಣ. ಫೋನ್ ನಂಬರ್ ಅನ್ನೋದು ಆ ದೇಶದ ಒಂದು ಜನಸಂಖ್ಯೆಯಿಂದ ಕೂಡಿರುತ್ತೆ. ಆ ದೇಶದ ಜನಸಂಖ್ಯೆ ಎಷ್ಟು ಕಡಿಮೆ ಇದ್ರೆ ಅಷ್ಟು ಫೋನ್ ನಂಬರ್ಸ್ ಕಡಿಮೆ ಇರ್ತವೆ. ಒಂದ್ ವೇಳೆ ಜನಾಭಾ ಸಂಖ್ಯೆ ಜಾಸ್ತಿ ಇದ್ರೆ ಆ ಫೋನ್ ನಂಬರ್ ಡಿಜಿಟ್ಸ್ ಇನ್ನೂ ಹೆಚ್ಚಾಗ್ತವೆ. ಫಾರ್ ಎಕ್ಸಾಂಪಲ್ ಫೋನ್ ನಂಬರ್ ನಲ್ಲಿ ಕೇವಲ ಒಂದೇ ನಂಬರ್ ಇದೆ ಅನ್ಕೊಂಡ್ರೆ ಆ 0 ಇಂದ 9 ವರೆಗೂ ಓನ್ಲಿ 10 ನಂಬರ್ಸ್ ಮಾತ್ರನೇ ಇರ್ತವೆ. ಸೊ ಆ ಸಿಂಗಲ್ ನಂಬರ್ ಇರೋ ಆ ನಂಬರ್ ಅನ್ನ 10 ಜನಕ್ಕೆ ಮಾತ್ರನೇ ಕೊಡ್ಬೋದು. ಒಂದ್ ವೇಳೆ ಆ ಫೋನ್ ನಂಬರ್ ನಲ್ಲಿ ಓನ್ಲಿ 2 ನಂಬರ್ಸ್ ಇದಾವೆ ಅನ್ಕೊಂಡ್ರೆ ಈಗ ಆ ನಂಬರ್ ನ 100 ಮಂದಿಗೆ ಮಾತ್ರನೇ ಕೊಡಕ್ಕಾಗೋದು. ಹಾಗೆ 3 ನಂಬರ್ಸ್ ಇದ್ರೆ 1000 ಜನಕ್ಕೆ, ಹಾಗೆ 4 ಇದ್ರೆ 10,000 ಮಂದಿಗೆ, ಹಾಗೆ 9 ನಂಬರ್ಸ್ ಇದ್ರೆ 100 ಕೋಟಿ ಮಂದಿಗೆ ಕೊಡ್ಬೋದು. ಆದ್ರೆ ನಮ್ ದೇಶದ ಜನಸಂಖ್ಯೆ 140 ಕೋಟಿ. ಸೊ 9 ನಂಬರ್ ಸರಿ ಹೋಗಲ್ಲ. ಅದಕ್ಕೋಸ್ಕರನೇ ಟೆಲಿಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ನವರು ಹೀಗೆ 10 ನಂಬರ್ಸ್ ಅನ್ನ ಸೆಟ್ ಮಾಡಿದ್ದಾರೆ. ಸೊ ಈ 10 ನಂಬರ್ಸ್ ಇಂದ 1000 crores ಆಫ್ ಪೀಪಲ್ಸ್ ವರೆಗೂ ಕೊಡ್ಬೋದು. ಪಾದಗಳಿಗೆ ಈ ರೀತಿ ಕ್ರ್ಯಾಕ್ ಯಾಕೆ ಬರ್ತಾವಂದ್ರೆ ಮನೇಲಿ ತುಂಬಾ ಜನ ಮಹಿಳೆಯರಿಗೆ ಈ ರೀತಿ ಪಾದಗಳಲ್ಲಿ ಕ್ರ್ಯಾಕ್ಸ್ ಬರ್ತಿರ್ತವೆ. ಸೊ ಹೀಗಾಗೋದಕ್ಕೆ ತುಂಬಾನೇ ರೀಸನ್ ಇದಾವೆ. ಅದ್ರಲ್ಲಿ ಮೈನ್ ಥಿಂಗ್ ಡ್ರೈ ಸ್ಕಿನ್. ನಾವು ತಣ್ಣನೆಯ ವಾತಾವರಣದಲ್ಲಿ ಇರ್ಬೇಕಾದ್ರೆ ಇಲ್ವಾ ನಮ್ ಬಾಡಿಗೆ ಬೇಕಾದಷ್ಟು ನೀರು ಇಲ್ದೇ ಇರೋವಾಗ್ಲಿ ಬಾಡಿ ಹೈಡ್ರೇಟ್ ಆಗಿ ಸ್ಕಿನ್ ಡ್ರೈ ಆಗಿ ಬದಲಾಗುತ್ತೆ. ಹಾಗೆ ನಮ್ಮ ಬಾಡಿಯ ವೈಟ್ ಎಲ್ಲ ನಮ್ಮ ಪಾದದ ಮೇಲೆ ಬೀಳುತ್ತೆ. ಇದರಿಂದ ಡ್ರೈ ಸ್ಕಿನ್ ಅದರ ನ್ಯಾಚುರಲ್ ಸ್ಟ್ರೆಚ್ನೆಸ್ ಅನ್ನ ಕಳ್ಕೊಂಡು ಕ್ರ್ಯಾಕ್ಸ್ ಅನ್ನೋ ಶುರುವಾಗ್ತವೆ. ಸೊ ಇವು ಬರ್ದೇ ಇರೋದಕ್ಕೆ ಆಗಾಗ ಸ್ಕಿನ್ ಅನ್ನ ಮಾಯಿಶ್ಚರೈಸ್ ಮಾಡ್ಕೋತಿರ್ಬೇಕು. ಅಂಡ್ ಕಂಫರ್ಟ್ ಆಗಿರೋ ಫುಟ್ವೇರ್ ಅನ್ನ ಬಳಸಬೇಕು. ಅಂಡ್ ಹಾಗೆ ಬಾಡಿ ಡಿಹೈಡ್ರೇಟ್ ಆಗದೆ ಇರೋ ರೀತಿ ನೋಡ್ಕೋಬೇಕು. ಕೆಲವೊಂದು ಕಾರ್ಸ್ಗೆ ಈ ಆಂಟಿನಾ ಯಾಕಿರುತ್ತೆ? ಇವು ಕೆಲವೊಂದು ಇಂಪಾರ್ಟೆಂಟ್ ಫಂಕ್ಷನ್ಸ್ ಇರ್ತವೆ. ಆಕ್ಚುಲಿ ಈ ಆಂಟಿನಾಸ್ ಕಾರಲ್ಲಿರೋ FM ರೇಡಿಯೋಸ್ ಇಲ್ವಾ AM ರೇಡಿಯೋಸ್ ಕೆಲಸ ಮಾಡೋದಕ್ಕೆ ಯೂಸ್ ಆಗುತ್ತೆ. ಈ ಆಂಟಿನಾದಿಂದ FM ರೇಡಿಯೋಸ್ಗೆ ಸಿಗ್ನಲ್ ಬರುತ್ತೆ. ಅಂಡ್ ಕೆಲ ಕಾರ್ಸ್ ಗಳಲ್ಲಿ ಈ ಆಂಟಿನಾ ಸಿಗ್ನಲ್ಸ್ ಇಂದಾನೆ ಆ ಕಾರ್ ನ ಒಂದು GPS ಲೈವ್ ಲೊಕೇಶನ್ ಅನ್ನ ಫೈಂಡ್ ಮಾಡುತ್ತೆ. ಸೊ ಇದು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ಇಲ್ಲಿವರೆಗೂ ನೋಡಿದೀರಾ ಅಂದ್ರೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಅಂಡ್ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ತಪ್ಪದೆ ಈ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.